ಸ್ನೇಹಿತರೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಪರಿಚಯವನ್ನು ಮಾಡಿಕೊಡ್ರಲ್ಲ ಸರ್. ನಾನು ಡಾಕ್ಟರ್ ರವಿ ಸಾಲಿಗೌಡ್ರ ಅಂತ, ಉಪನಿರ್ದೇಶಕರು, ಧಾರವಾಡ ಜಿಲ್ಲೆ. ನಾನು ಮೂಲತಃ ಗದಗ ಜಿಲ್ಲೆಯ ಕೊಣ್ಣೂರು ಗ್ರಾಮದವನು. ಹೌದನ್ ಸರ್? ಹಾಂ. ಇಲ್ಲಿ ಯಾವಾಗ ಬಂದ್ರಿ ಸರ್? 1 ವರ್ಷ ಆಯ್ತು ರೀ. ನಾನು ಈಗ ಮೊದಲು ಎಲ್ಲಿದ್ರಿ ಸರ್? ಗುಲ್ಬರ್ಗದಲ್ಲಿದ್ದೆ. ಹೌದ್ರಿ? ಉಪನಿರ್ದೇಶಕರಂತ. ಅಲ್ಲಿ ಸೇಮ್ ಪೋಸ್ಟ್ನಾಗ ಇದ್ರಿ ಸರ್? ಇಲ್ಲ, ಕುರಿ ಮಂಡಳಿಗೆ ಇದ್ರಿ ನಾನು ಇಲ್ಲಿ. ಹೌದನ್ರಿ? ಅಡ್ಡಿ ಇಲ್ಲ ಸರ್. ಸರ್, ಈಗ ಭಾಳ ರೈತರಿಗೆ ಅಪೇಕ್ಷೆಯಿಂದ ಏನು ಪಡತ್ತಾರಂದ್ರೆ ಸರ್, ಈಗ ಸರ್ಕಾರದಿಂದ ಏನೇನು ಯೋಜನೆಗಳದಾವು, ಏನೇನು ಸಬ್ಸಿಡಿ ತೊಗೋಬೇಕು, ಹೆಂಗೆ ತೊಗೋಬೇಕು ಅನ್ನೋದು ರೈತರಿಗೆ ಗೊತ್ತಿಲ್ಲ ಸರ್. ಅದನ್ನು ಹೇಳ್ಕೊಡೋರು ಯಾರಿಲ್ಲ ಸರ್. ಯೋಜನೆಗಳು ಸಕ್ಸಸ್ ಆದವ್ರ ಕಡೆ ಹೋಗ್ತಾರೆ ಸರ್, ಬಟ್ ಅವ್ರು ಡಿಟೇಲಾಗಿ ಹೇಳಂಗಿಲ್ಲ ಸರ್. ಅಂದ್ರೆ ಅವರು ಬಹುಶಃ ಅವ್ರ ಕಾರ್ಯದ ಒತ್ತಡ, ಅವ್ರಿಗೆ ಎಷ್ಟು ಮಂದಿ ಹೇಳೋದಂತ ಇರ್ಬೋದು ಸರ್. ಅವ್ರಿಗೆ ಅವ್ರದ್ದೇನು ಕೆಟ್ಟಂತಲ್ಲ ಸರ್. ನೀವು ಸರ್ಕಾರದ ಒಂದು ಭಾಗವಾಗಿರೋದ್ರಿಂದ ಯಾವ ಯೋಜನೆಗಳು ಏನೇನು ಕತೆ ಅನ್ನೋದನ್ನು ಸ್ವಲ್ಪ ಬಿಡಿಸಿ ಹೇಳ್ರೆ ನಮ್ಮ ರೈತರಿಗೆ ಅನುಕೂಲ ಆಕತ್ತೆ ಸರ್. ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಕೊಡಮಾಡ್ತಕ್ಕಂಥ ಅನೇಕ ಯೋಜನೆಗಳಿದ್ದಾವೆ. ಅದರಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆಗೆ ರಾಷ್ಟ್ರೀಯ ಜಾನುವಾರು ಮಿಷನ್, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತಾರೆ. ಅದರಲ್ಲಿ ಇದನ್ನು ಪ್ರೋತ್ಸಾಹ ಮಾಡೋಕ್ಕೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಅಂತಾರೆ. ಇಂಗ್ಲೀಷ್ನಲ್ಲಿ ಅದಕ್ಕೆ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, NLMEDP ಅಂತ ಶಾರ್ಟ್ ಫಾರ್ಮ್ ಅದು. ಇದನ್ನು ಕನ್ನಡದಾಗ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿ ಪರಿಚಯ ಮಾಡಿದ್ದಾರೆ. ಇದರಲ್ಲಿ 4 ಘಟಕಗಳಿಗೆ ಸರ್ಕಾರ ಸಹಾಯಧನ ನೀಡ್ತದೆ. ಒಂದು, ದೇಸಿ ಕೋಳಿಗಳನ್ನು ಸಾಕ್ಬೋದು. 1,000 ದೇಸಿ ಕೋಳಿ ಸಾಕಿದರೆ ಸುಮಾರು 50 ಲಕ್ಷ ಘಟಕದ ವೆಚ್ಚ ಆದರೆ 25 ಲಕ್ಷದಷ್ಟು ಸಹಾಯಧನವನ್ನು ಈ ಸರ್ಕಾರದಿಂದ ಕೊಡ್ತಾರೆ ಸರ್. NLMEDP ಇದರಲ್ಲಿ ಸರ್ಕಾರದಿಂದ ಯಾರು ಮಾಡಿರ್ತಾರೋ ಅವರಿಗೆ ದೊರಕ್ತತಿ. ಎರಡನೇದಾಗಿ, ಕುರಿ ಹಾಗೂ ಆಡುಗಳನ್ನು ಸಾಕಿದ್ರೆ 20 ಲಕ್ಷದಿಂದ ಶುರು ಮಾಡಿ 1 ಕೋಟಿ ರೂಪಾಯಿವರೆಗಿನ ಪ್ರಾಜೆಕ್ಟ್ಗಳನ್ನು, ಯೋಜನೆಗಳನ್ನು ಅಪ್ರೂವ್ ಮಾಡಿ ಅದರಲ್ಲಿ 50% ಸಹಾಯಧನ, ಅಂದರೆ 10 ಲಕ್ಷದಿಂದ 50 ಲಕ್ಷದವರೆಗೆ ಸಹಾಯಧನ, 10, 20, 30, 40, 50 ಈ ರೀತಿ ಯಾವ ಘಟಕದ ಅವರ ಎಷ್ಟು ಸ್ಟ್ರೆಂಗ್ತ್ ಐತಿ ಅದ್ರ ಮೇಲೆ ಸಹಾಯಧನ ನೀಡ್ತಾರೆ. ಈಗ 100 ಕುರಿ ಮಾಡಿದರೆ ಅಥವಾ ಆಡು ಸಾಕಿದರೆ ಅವ್ರಿಗೆ 10 ಲಕ್ಷ ಸಬ್ಸಿಡಿ, 200 ಸಾಕಿದಲ್ಲಿ ಅವ್ರಿಗೆ 20 ಲಕ್ಷ, 300 ಅವರು ತಮ್ಮ ಯೋಜನೆಯನ್ನು ರೂಪಿಸ್ಕೊಂಡ್ರೆ ಅಂಥವ್ರಿಗೆ 30 ಲಕ್ಷ, 400ಕ್ಕೆ 40 ಲಕ್ಷ, 500ಕ್ಕೆ 50 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ಮಾಡ್ತಕ್ಕದ್ದು. ಉಳಿದ ಹಣವನ್ನು ಅವ್ರು ತಮ್ಮ ಸ್ವಂತ ವಂತಿಕೆ ಮತ್ತು ಬ್ಯಾಂಕಿನ ಸಾಲದಿಂದ ಸರಿದೂಗಿಸ್ಕೋಬೇಕಾಗತ್ತೆ. ಇದು 50%, ಅರ್ಧ ಸಬ್ಸಿಡಿ ಫ್ರಂಟ್ ಎಂಡ್ ಇದೆ, ಇನ್ನು ಅರ್ಧ ಸಬ್ಸಿಡಿ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತಿದೆ. ಅಂದ್ರೆ ಏನು ಸರ್? ಫ್ರಂಟ್ ಎಂಡ್ ಸಬ್ಸಿಡಿ ಅಂದ್ರೆ ನೀವು ಕಟ್ಟುವಾಗನ ಮೊದಲೇ ರಿಲೀಸ್ ಮಾಡ್ತಾರೆ ಅದನ್ನು. 50% ಅಂದ್ರೆ 25 ಲಕ್ಷ. 1 ಕೋಟಿದು ನಿಮ್ದು ಯೋಜನೆ ಇತ್ತಂದ್ರೆ ಇನ್ನು ಉಳಿದ 25 ಲಕ್ಷ ನೀವು ಸಂಪೂರ್ಣವಾಗಿ ಯೋಜನೆಯನ್ನು ಅಳವಡಿಸಿಕೊಂಡು ಪ್ರಾಣಿಗಳನ್ನು ಸಾಕಿ ಅದರ ಕಂತುಗಳನ್ನು ವಾಪಸ್ ತುಂಬುವಾಗ ಕೊನೆಗೆ ನೀವು ನಿಯಮಿತವಾಗಿ ಹಣವನ್ನು ತುಂಬಿ ಇನ್ನು 25 ಲಕ್ಷ ಸಾಲ ಏನು ಉಳಿದಿರ್ತೈತಿ ಅದಕ್ಕೆ ಸರಿ ಮಾಡ್ಕೋಬೇಕು. ಅದು ನಿಮ್ಮ ಸರಿಯಾಗಿ ಕಂತುಗಳು ಸ್ಟಾರ್ಟ್ ಆಗಿ ಬ್ಯಾಂಕಲ್ಲಿ ಬಂದು ಡೆಪಾಸಿಟ್ ಆಗಿರ್ತೈತಿ. ಆದ್ರೆ ಅದನ್ನ ಕೊಡ್ಬೇಕಾದ್ರೆ ನಿಮ್ಗೆ ಯೋಜನೆ ಕೊನೆ ಅವಧಿಗೆ ಕೊಡ್ತಾರ. ಇದಕ್ಕೆ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತಾರ. ಸೊ 50% ಫ್ರಂಟ್ ಎಂಡ್ ಸಬ್ಸಿಡಿ ಇರುತ್ತೆ, 50% ಬ್ಯಾಕ್ ಎಂಡ್ ಸಬ್ಸಿಡಿ. ಇನ್ನು 3ನೇ ಘಟಕ ಹಂದಿ ಸಾಕಾಣಿಕೆ. ಪಶುಪಾಲನೆಯಲ್ಲಿ ಅತ್ಯಂತ ಲಾಭದಾಯಕ ಉದ್ದಿಮೆ ಅಂದ್ರೆ ಹಂದಿ ಸಾಕಾಣಿಕೆ. ಯಾಕಂದ್ರೆ ಇದಕ್ಕೆ ಮೂಲ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಾವು ಶುರು ಮಾಡುವಾಗ ಹಾಕತಕ್ಕಂಥ ಬಂಡವಾಳ ಬಹಳ ಕಡಿಮೆ ಮತ್ತು ಬರ್ತಕ್ಕಂಥ ಲಾಭ ಹೆಚ್ಚಿಗೆ ಇರೋದ್ರಿಂದ ಇದು ಅತ್ಯಂತ ಲಾಭದಾಯಕ. ಇದು ಏನು ಪಿಗ್ರಿ ಹಂದಿ ಸಾಕಾಣಿಕೆ. ಆದರೆ ನಮ್ಮ ಜನರಲ್ಲಿ ಇರುವಂಥ ಕೆಲವೊಂದು ಟ್ಯಾಬುಗಳು, ಅದರ ಬಗ್ಗೆ ಇರತಕ್ಕಂಥ ತಪ್ಪು ಕಲ್ಪನೆಗಳಿಂದ ಇದು ಸಾಕಷ್ಟು ಜನಪ್ರಿಯಗೊಂಡಿಲ್ಲ. ಇತ್ತೀಚೆಗೆ ನೀವು ಹೇಳಿದಂಗೆ ರಾಮನಗರದಾಗ ಒಂದು ಕೋಟಿ ಪ್ರಾಜೆಕ್ಟ್ ಇತ್ತು ಸರ್, ಹಂದಿ ಸಾಕಾಣಿಕೆ ನೋಡಿ ಬಂದಿದ್ದಿ ಸರ್. ನೀವು ಕಲಘಟಗಿ ತಾಲೂಕು ಕೊಂಡನಹಳ್ಳಿ ಅಂತ ಐತೆ, ಅಲ್ಲಿ ಹೋಗ್ರಿ. ಅಲ್ಲಿನೂ ಸಾಕಷ್ಟು ದೊಡ್ಡ ಪ್ರಮಾಣದಾಗ ಪಪ್ಪು ಸಿಂಗ್ ಅಂತ ಸಾಕಿದಾರ. ಸುಮಾರು 200 ದೊಡ್ಡ ಹಂದಿ ಅದಾವೆ. ಅವರು ದೊಡ್ಡ ಪ್ರಮಾಣದಲ್ಲೇನೆ ಮಾಡ್ತಿದ್ದಾರೆ.
ಇನ್ನೂ ಸಣ್ಣ ಪ್ರಮಾಣದ ಹಂದಿ ಸಾಕಾಣಿಕೆ ಅಲ್ಲಲ್ಲಿ ಇದಾವೆ ನಮ್ಮಲ್ಲಿ. ಅವರು ಈಗ ಹಂದಿ ಸಾಕಾಣಿಕೆ ಅಂದ ತಕ್ಷಣ ನಮಗೆ ಬೀದಿಗಳಲ್ಲಿ ಅಡ್ಡಾಡುವಂತ ನೀವೇನು ನೋಡಿರ್ತೀರಿ ಅಂಕಮಾಲಿಯ ಹಂದಿಗಳನ್ನ ನೀವು ಪರಿಗಣನೆಗೆ ತೆಗೆದುಕೊಳ್ಳದೆ ನಮ್ಮ ಹಂದಿ ಸಾಕಾಣಿಕೆ ಇದರಲ್ಲಿ ಬಿಳಿ ಹಂದಿ ಏನಿರುತ್ತಲ್ಲ, ಯಾಕ್ಷೈರ್ ಅಂತಾರ ಅದಕ್ಕೆ, ಮತ್ತೆ ಕಪ್ಪು ಹಂದಿ ಅದು ಬಿಳಿ ಪಟ್ಟಿ ಇರುತ್ತೆ, ಅದಕ್ಕೆ ಡ್ಯೂರಾಕ್ ಅಂತಾರ. ಇವೆರಡು ವಿದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಂಡಂತ ತಳಿಗಳು. ಅವು ಸುಮಾರು 200ರಿಂದ 300 kg ಬೆಳೀತವೆ. ನಾವು ಬೆಳೆಸಿದಾಗ ಅದು ಒಂದು ಸಾರಿ 11ರಿಂದ 13 ಮರಿ ಹಾಕ್ತವೆ, ವರ್ಷದಲ್ಲಿ 3ರಿಂದ 4 ಸಾರಿ ಮರಿ ಹಾಕ್ತವೆ. ಅದಕ್ಕೆ ಇದು ಅತ್ಯಂತ ಲಾಭದಾಯಕ ಇದೂ ಹೌದು. ಮತ್ತೆ ಮಾಂಸಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಎಸ್ಪೆಷಲಿ ಗೋವಾ ನಮಗೆ ಸಮೀಪ ಇರೋದ್ರಿಂದ ನಮಗೆ ಮಾರಾಟಕ್ಕೆ ಯಾವುದೇ ತೊಂದರೆ ಇಲ್ಲ. ಆದ್ರೆ ಹಂದಿಗಳ ಬಗ್ಗೆ ನಮಗೆ ಇರುವಂತ ಸ್ವಲ್ಪ ನಾವು ಸಾಕ್ಬೇಕಾದ್ರೆ ಹಂದಿ ಅಷ್ಟೊಂದು ಸ್ವಚ್ಛವಾಗಿರೋದಿಲ್ಲ, ಅದಕ್ಕೆ ವಾಸನೆ ಬಹಳ, ಆ ರೀತಿಯ ಪರಿಕಲ್ಪನೆ ನಮಗಿರೋದ್ರಿಂದ ನೀವು ಫಾರ್ಮ್ಗಳಲ್ಲಿ ಈಗಾಗಲೇ ನಮ್ದು ಬಫೆಲೋ ಬ್ರೀಡಿಂಗ್ ಪ್ರಾಜೆಕ್ಟ್ ಅಂತ ಹೇಳಿ ತೇಗೂರಿನಲ್ಲಿ ನಮ್ಮ ಸರ್ಕಾರದ ಕ್ಷೇತ್ರ ಇದೆ, ಫಾರ್ಮ್ ಇದೆ ತೇಗೂರಿನಲ್ಲಿ. ಮುಲ್ಲಾದಾಬಾದಿಂದ ಲೆಫ್ಟ್ ಹೋದ್ರೆ ಸುಮಾರು 250 ಎಕರೆಯಷ್ಟು ಜಮೀನಿದೆ, ಅದರಲ್ಲಿ ಮಾಡಿದ್ದಾರೆ. ಅಲ್ಲಿ ಹಂದಿಗಳನ್ನು ತಂದು ಇಟ್ಟಿದ್ದಾರೆ ಅವರು, ಈ ಭಾಗದವರಿಗೆ ತೋರಿಸ್ಬೇಕಂತ ಹೇಳಿ. ಬಹಳ ಸ್ವಚ್ಛವಾಗಿ ಅತಿ ಒಳ್ಳೆ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಹಂದಿಗಳನ್ನು ಸಾಕಿದ್ದಾರೆ. ಧಾರವಾಡ ತೇಗೂರು ಅಂದ್ರೆ ಧಾರವಾಡದಿಂದ ಸುಮಾರು 18-20 ಕಿಲೋಮೀಟರ್ ಬೆಳಗಾವಿ ರೋಡಲ್ಲಿ. ಹೈವೇ ರೂಟ್ ಮುಲ್ಲಾದಾಬ, ಅದರಿಂದ 4 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ಲೆಫ್ಟ್ ಸೈಡ್, ರೈಟ್ ಸೈಡ್ ನಿಮಗೆ ತೇಗೂರು ಊರು ಬರುತ್ತೆ. ಅಲ್ಲಿ ಗೌರ್ಮೆಂಟ್ ಐತೇನ್ರಿ? ಗೌರ್ಮೆಂಟ್ ಐತಿ. ನೀವು ಲೊಕೇಶನ್ ಮ್ಯಾಪ್ ಹಾಕ್ರಿ, ತೇಗೂರು ಫಾರ್ಮ್ ಅಂತ, ಅಲ್ಲಿಗೆ ತೋರಿಸ್ತೈತೆ ಅದು. ಅಲ್ಲಿ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಅನಿಲ್ ಕುಮಾರ್ ಶೀಲೋನ್ ಮಠ ಅಂತ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹಂದಿಗಳ ಸಾಕಾಣಿಕೆ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನ, ತರಬೇತಿಯನ್ನ ನೀಡ್ತಾರೆ. ಇದ್ರ ಜೊತೆಗೆ ಮೇವು ಬಿಲ್ಲೆ ಅಥವಾ ರಸಮೇವು ಉದ್ಯಮ ಅಂದ್ರೆ ಸೈಲೇಜ್ ಏನ್ ಮಾಡ್ತಾರ, ಅದಕ್ಕೂ 1 ಕೋಟಿವರೆಗೆ ನೀವು ಪ್ರೊಜೆಕ್ಟ್ ಮಾಡಿದ್ರೆ. ಸೈಲೇಜ್ ಮೇವು ಏನೇನು ಸರ್ ಅದ್ರಾಗ? ಮೇವು ಬಿಲ್ಲೆ ಅಂತ ಮಾಡ್ಬೋದು, ಅಂದ್ರೆ ಸಂಪೂರ್ಣ ಇದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಮಾಡ್ತಾರ. ಆ ಮೇವಲ್ಲಿ ಬೆಲ್ಲ, ಅದಕ್ಕೆ ಏನೇನ್ ಬೇಕು, ಈ ಮೇವಿನ ಅಂಶ ಎಷ್ಟು ಇರಬೇಕು, ಅದ್ರ ಜೊತೆಗೆ ನಾವು ಈಗ ದಾನಿ ಮಿಶ್ರಣ ಏನ್ ಕೊಡ್ತೀವಿ ಅದ್ರದ್ದು ಎಷ್ಟು ಇರಬೇಕು, ಅದನ್ನ ಒಂದೇ ಇದರಲ್ಲಿ ಬ್ಲಾಕ್ ಮಾಡಿ ಸಂಪೂರ್ಣ ಆಹಾರ, ಪರಿಪೂರ್ಣ ಆಹಾರವಾಗಿ ಬ್ಲಾಕ್ ಮಾಡಿ ರೆಡಿಮೇಡ್ ಮಾಡಿ ಪರಿಪೂರ್ಣ ಆಹಾರವಾಗಿ ಜಾನುವಾರುಗಳಿಗೆ ನೀಡಕ್ಕೆ ನೀವು ಅದನ್ನ ಸೇಲ್ ಮಾಡಬೇಕು. ತಯಾರು ಮಾಡುವಂತ ಘಟಕಕ್ಕೆ ನಿಮಗೆ ದುಡ್ಡು ಕೊಡ್ತಾರೆ. ಇದು ಹೊಸ, ಇದು ಸೈಲೇಜ್ಗೂ ಐತೆ. ಆಮೇಲೆ ಇದು ಏನು ಪರಿಪೂರ್ಣ ಆಹಾರ, ಕಂಪ್ಲೀಟ್ ಫಾಡರ್ಗೇನು ಇರುತ್ತೆ. $1 ಕೋಟಿ ಘಟಕ 50 ಲಕ್ಷ ಸಬ್ಸಿಡಿ. ನಿಮಗೆ ನಿಮ್ಮ ಸಾಕಷ್ಟು ಮೇವು, ಹಸಿ ಮೇವು ಮತ್ತೆ ಒಣ ಮೇವು ತಯಾರು ಮಾಡ್ಕೊಳಕ್ಕೆ ಪ್ರದೇಶ ಇರ್ಬೇಕು ನಿಮ್ಮ ಹತ್ರ. ಮಿನಿಮಮ್ ಎಷ್ಟು ಎಕರೆ ಇರ್ಬೇಕು? 1 ವರ್ಷ ಸತತ ರನ್ ಆಗ್ಬೇಕಂದ್ರೆ ನಿಮ್ಮ ಫ್ಯಾಕ್ಟ್ರಿ. ಸೊ ನಿಮ್ಮ ಹತ್ರ ಒಂದು 5-10 ಎಕರೆ ಇದ್ರೂ ನಿಮಗೆ ಸರಬರಾಜು ಮಾಡ್ತಕ್ಕಂಥ ರೈತರು ಸುಮಾರು 1000 ಎಕರೆದಷ್ಟು ಬೇಕಾಗುತ್ತೆ ನಿಮಗೆ. ಸುತ್ತಮುತ್ತ ಬಾಡಿಗೆ ಅವ್ರ ಕಡೆಯಿಂದ ನೀವು ಮೇವು ಖರೀದಿ ಮಾಡಿ ಅದನ್ನ 1.5-2 ಇಂಚು 3 ಇಂಚಿನಷ್ಟು ಕಟ್ ಮಾಡಿ, ಆ ಮೇವಿಗೆನ ಬೆಲ್ಲ, ಲವಣಾಂಶ ಮತ್ತು ಏನೇನು ಇನ್ನು ಉಳಿದ ಆಹಾರ ಪದಾರ್ಥಗಳು ಏನಾಗುತ್ತೆ, ಗೊಂಜಾಳ, ಇದನ್ನೇನು ನಾವು ಹಾಕ್ತೀವಿ ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಹೋಲ್ಸಮ್ ಫುಡ್ ಮಾಡಿ ಕೊಡ್ತಾರೆ. ಅದು ಈ ಮೇವುಗಾದ್ರೆ ಒಂದು ಎಕರೆಗೆ ಎಷ್ಟು ಬೆಳಿಬೋದು ಸರ್ ಅದು? ಮೇವು ನೀವು ಹಸಿ ಮೇವು ಮತ್ತು ಒಣ ಮೇವು 2 ರೀತಿ ಇರುತ್ತೆ. ಹಸಿ ಮೇವು ಗೋವಿನ ಜೋಳ ಬೆಳೆದ್ರೆ ಅಂದ್ರೆ 10ರಿಂದ 15 ಟನ್ 10 ಟನ್ ಸುಮಾರು ಬರ್ತದು ಹಸಿ ಮೇವು. ಹಸಿ ಮೇವನ್ನ ಇದನ್ನ ಮಾಡ್ಬೋದನ್ ಸರ್? ಬ್ಲಾಕ್ ಮಾಡ್ಬೋದನ್ ಸರ್? ಹಸಿ ಮೇವನ್ನ ಕಟ್ ಮಾಡಿ ಕೆಡದಂತೆ ಈಗ ನೀವು ಹಂಗೆ ಗಾಳಿಗೆ ಇಟ್ರಿ ಅಂದ್ರೆ 1 ವಾರ ಆಗಿಂದ ಕೆಂಪಾಗಿ ದನ ತಿನ್ನೋದು ಬಿಟ್ಟು ಬಿಡ್ತಾವ, ಅದನ್ನ ಕೆಡ್ತೈತೆ ಅದು. ಅದಕ್ಕೆ ಏನಂತಾರಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ಈ ಬೂಳ್ಸ್ ಬರ್ತೈತೆ ಅಂತೀವಲ್ಲ, ಹಂಗ ಆಗ್ತೈತಿ. ಆದ್ರೆ ಅದು ಕೆಡ್ಲಾರ್ದಂಗೆ ಇಡುವಂತ ಒಂದು ವಿಧಾನಕ್ಕೆ, ಟೆಕ್ನಿಕ್ಕಿಗೆ ನಾವು ಸೈಲೇಜ್ ಮೇಕಿಂಗ್ ಅಂತ ಕರಿತೀವಿ.
ಕೆಡ್ಲಾರ್ದಂಗೆ ಇಟ್ಬಿಡ್ಬೇಕು. ಅದು ರಸಮೇವು ಘಟಕ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಅದರದ್ದು ದೊಡ್ಡ ಪ್ರಮಾಣದಾಗ ಆದ್ರೆ ದೊಡ್ಡದಾದ ಸೈಲೋಗಳು ಇರ್ತಾವೆ. ಸೈಲೋ ಅಂದ್ರೆ ಒಂದು ದೊಡ್ಡ ತೆಗ್ನಾಗರ ಟ್ಯಾಂಕ್ ಕಟ್ಟಿರ್ತೀವಿ, ಇಲ್ಲ ಭೂಮಿ ಮೇಲ್ಪದರದಲ್ಲಿ ದೊಡ್ಡ ಟ್ಯಾಂಕ್ ಕಟ್ತೀವಿ. ಅದರೊಳಗೆ ಸ್ವಲ್ಪನೂ ಗಾಳಿ ಎಲ್ಲಿಯೂ ಉಳಿದಿರಬಾರ್ದು, ಬರಬಾರ್ದು. ಆ ರೀತಿ ಮೇವನ್ನು ಹಾಕಿ ಹತ್ತಿಕ್ಕಿ ಪ್ಯಾಕ್ ಮಾಡಿ ಅದನ್ನ ಸೀಲ್ ಮಾಡಿಬಿಡ್ತೀವಿ. ಆಕ್ಸಿಜನ್ ಇರದೇ ಇರತಕ್ಕಂಥ ಇದು ಇತ್ತಂದ್ರೆ ಅದಕ್ಕೆ ಆ್ಯನ್ಏರೋಬಿಕ್ ಕಂಡೀಷನ್ ಅಂತೀವಿ. ಈ ಕೆಡಬಾರ್ದು ಅಂದ್ರೆ ಆಕ್ಸಿಜನ್ ಇಲ್ಲದೆ ಇರುವಂತ ಆಕ್ಸಿಜನ್ ಇತ್ತಂದ್ರೆ ಹಸಿ ಮೇವಿಗೆ ಫಂಗಸ್ಸು ಅಲ್ಲಿ ಇದನ್ನ ಬೆಳೆದು ಉಳಿದ ಬ್ಯಾಕ್ಟೀರಿಯಾ ಅದ್ರ ಮೇಲೆ ಇದನ್ನ ಮಾಡಿ ಅದನ್ನ ಕೆಡ್ತೈತೆ. ಅದು ಈ ಕೆಡ್ಲಾರ್ದಂಗೆ ಇಡೋದ್ರಿಂದ ಆ ಮೇವಿಗೆ ಒಂದು ಒಳ್ಳೆಯ ಸುವಾಸಿತ ವಾಸನೆನೂ ಬರುತ್ತೆ. ಅದು ಪ್ರೊಪಿಯೋನಿಕ್ ಆಸಿಡ್ ಅಂತ ಇರುತ್ತೆ ಒಂದು, ಅದರಿಂದ ಮತ್ತು ಅದನ್ನ ದನ ಇಷ್ಟಪಟ್ಟು ತಿಂತಾವೆ. ಸುಮಾರು 2 ರಿಂದ 3 ತಿಂಗಳು ಅದನ್ನ ಸಂರಕ್ಷಿಸ್ಬೋದು. ಅದಕ್ಕೆ ಮಾರ್ಕೆಟಿಂಗ್ ಇಲ್ಲ ಸರ್? ಸಾಕಷ್ಟು ಮಾರ್ಕೆಟ್ ಐತೆ, ನಿಮ್ಗೆ ಗೊತ್ತಿರಕ್ಕಿಲ್ಲ. ಈಗಾಗಲೇ ಸೈಲೇಜ್ 7 ರೂಪಾಯಿ ಕೆಜಿ ಸೇಲ್ ಆಗ್ತೈತೆ. ಅದು 7 ರೂಪಾಯಿ ಕೆಜಿ ಸರ್. ಬಾಂಬೆಗೆ ಹೋಗುತ್ತೆ, ಬಾಂಬೆದಿಂದ ಬರುತ್ತೆ. ಇಲ್ಲಿ ಅವರು ಲೋಕಲಿ ಸೇಲ್ ಮಾಡ್ತಾರೆ. KMFನವರು ಈ ಕಬ್ಬೇನೂರ್ನಾಗ ಒಂದು ಸಣ್ಣ ಘಟಕ ಐತೆ, ಅಲ್ಲಿಂದ ಪರ್ಚೇಸ್ ಮಾಡಿ ತಮ್ಮ ರೈತರಿಗೆಲ್ಲ ಹಂಚ್ತಾರೆ. ಅದು ಎಲ್ಲಿ ಸರ್ ಘಟಕ? ಒಂದು ಕಬ್ಬೇನೂರು, ನಮ್ಮ ಧಾರವಾಡ ತಾಲೂಕದ ಉಪ್ಪಿನ ಬೆಟಗೇರಿ ಹತ್ರ ಕಬ್ಬೇನೂರು ಅಂತ ಗ್ರಾಮ ಐತಿ. ಈಗ ನೀವು ಸವದತ್ತಿ ದಾರ್ಯಾಗ ಹೋಗುವಾಗ ಮೊದಲು ಇನಾಮೊಂಗಲ್ ಅಂತ ಬರುತ್ತೆ. ಹೌದು. ಅಲ್ಲಿಂದ ಲೆಫ್ಟ್ ಒಳಗೆ ಹೋದ್ರೆ ಸಂಗ್ರೇಶ್ಕೊಪ್ಪ, ಅದಕ್ಕೆ ಹೋಗೋ ದಾರಿ ಒಳಗನ ಕಬ್ಬೇನೂರು ಅಂತ ಗ್ರಾಮ ಐತೆ. ಕಲ್ಲೇ ಕಬ್ಬೇನೂರು. ಅಲ್ಲಿ ಹೋದ್ರೆ ಅಂದ್ರೆ ಅಲ್ಲಿ ಮುದುಗೌಡ್ರು ಅಂತ ಅದಾರ, ಅವ್ರು ಮಾಡ್ತಾರೆ ಸಣ್ಣ ಪ್ರಮಾಣದಾಗ ಕಬ್ಬೇನೂರು. ಈ ರಸಮೇವ್ ಘಟಕ ನೀವು ಅಲ್ಲಿ ನೋಡ್ಬೋದು, ಅವ್ರು ಸಣ್ಣ ಪ್ರಮಾಣದಾಗ ಐತಿ. ಇದನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಿ ಅಂದ್ರೆ 1 ಕೋಟಿ ರೂಪಾಯಿ ಯೋಜನೆ ರೂಪಿಸಿದರೆ ಬ್ಯಾಂಕ್ನವ್ರು ನಿಮ್ಗೆ 1 ಕೋಟಿ ಸಾಲ ಕೊಡಕ್ಕೆ ತಯಾರಾದ್ರೆ 50 ಲಕ್ಷ ಸರ್ಕಾರ ಸಹಾಯಧನ ನೀಡ್ತದೆ. ಈಗ ಇವ್ರದ್ದು ಎಷ್ಟು ಅಮೌಂಟ್ ಐತೆ ಸರ್? ಯಾರ್ದ್ರೆ ಅದು ಸಣ್ಣ ಪ್ರಮಾಣ ಐತೆ, ಅವ್ರು ಇನ್ನೂ ಉಪಯೋಗ ಮಾಡ್ಕೊಂಡಿಲ್ಲ. ಸಣ್ಣ ಪ್ರಮಾಣದಾಗ ಅವರ ಸ್ವಂತ ಮಾಡ್ತಾ ಇದ್ದಾರೆ ಅದನ್ನು. ಇವು ಈ NLMEDP ಅಂದ್ರೆ ರಾಷ್ಟ್ರೀಯ ಜಾನುವಾರು ಮಿಷನ್ನಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಡಿ ಬರ್ತಕ್ಕಂಥ ಯೋಜನೆಗಳು. ಇನ್ನು ಇದನ್ನು ಹೊರತಾಗಿ 6% ಬಡ್ಡಿ ದರ ಸಹಾಯಧನವನ್ನು ಕೊಡ್ತೈತೆ ರಾಜ್ಯ ಸರ್ಕಾರ. ಯಾವುದಕ್ಕೆ ಸರ್? ಯಾವುದಕ್ಕಂದ್ರೆ ಮಹಿಳೆಯರು ಈ ಒಂದು ಎಮ್ಮೆ ಅಥವಾ ಹಸುವನ್ನು ಖರೀದಿ ಮಾಡಿದ್ರೆ ಅವರು ನಿಯಮಿತವಾಗಿ ಹಣವನ್ನು ವಾಪಸ್ ಸರಿಯಾಗಿ ತುಂಬ್ತಿದ್ರೆ ಆ ಬಡ್ಡಿ ಅವರಿಗೆ ಬ್ಯಾಂಕ್ 9% ಬಡ್ಡಿ ಹಾಕೈತೆ ಅಂತ ಇಟ್ಕೋರಿ. ವರ್ಷಕ್ಕೆ 65,000 ರೂಪಾಯಿ ತನ ನಾವು ಆ ಸಾಲದ 65,000 ಸಾಲದ ತನ ಅದಕ್ಕೆ ಸರ್ಕಾರ ಸಹಾಯಧನ ನೀಡ್ತೈತೆ. 65,000ಕ್ಕೆ 9%ನಂಗೆ ಸುಮಾರು 1 ಕ್ವಾರ್ಟರ್ಗೆ 3 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದರೊಳಗೆ ಇರುವಂಥ 6% ಇದನ್ನ ಬಡ್ಡಿಗೆ ಸರ್ಕಾರ ಸಹಾಯಧನ ನೀಡ್ತೈತೆ. ಇದಕ್ಕೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಅಂತಾರೆ. ಬಡ್ಡಿ ಇದರ ಸಹಾಯ ರೈತ ಮಹಿಳೆಯರಿಗೆ 65,000 ತನಕ ಕೊಡ್ತಾರೇನ್ರಿ? ಒಬ್ಬ ಮಹಿಳೆ ಅವರಿಗೆ 65,000 ರೂಪಾಯಿ ತನ ಆ ಸಾಲಕ್ಕೆ ಆಗತಕ್ಕಂಥ ಬಡ್ಡಿಗೆ ಬ್ಯಾಂಕ್ ಯಾವುದೇ ರೇಟ್ ಹಾಕ್ಲಿ, ಅವರು 9% ಹಾಕ್ಬೋದು, 8% ಹಾಕ್ಬೋದು, 11% ಅದರೊಳಗೆ 6% ಏನು ಬಡ್ಡಿ ಇರ್ತೈತಲ್ಲ ಅದನ್ನು ಸರ್ಕಾರ ತುಂಬತೈತಿ. ಇನ್ನು ಉಳಿದ 2% 3% ರೈತ ಮಹಿಳೆಯರು ತುಂಬಬೇಕು. ಇದು ರೈತ ಮಹಿಳೆಯರಿಗೆ ಮಾತ್ರ, ಮತ್ತು ಒಂದು ಕುಟುಂಬದಾಗ ಒಬ್ಬರೇ ರೈತ ಮಹಿಳೆಯರಿಗೆ ಒಂದೇ ಜಾನುವಾರಿಗಿದು. ಅವ್ರು 10 ದನ ತೊಗೊಂಡಿದ್ರು ಒಂದೇ ಜಾನುವಾರಿಗೆ. ಒಂದು ಕುಟುಂಬಕ್ಕೆ ಒಂದೇ ಜಾನುವಾರು. ಅದರ ಪ್ರೊಸೀಜರ್ ಏನು ಸರ್? ಅವ್ರ ಅಪ್ಲಿಕೇಶನ್ ಹಾಕ್ಬೇಕ್ರಿ ನಮ್ಮ ಹತ್ರ. ಅವರವರ ತಾಲೂಕಿನ ಸಹಾಯಕ ನಿರ್ದೇಶಕರು ಅಥವಾ ನಮ್ಮ ಪಶು ವೈದ್ಯಾಧಿಕಾರಿಗಳು ಏನಿರ್ತಾರೆ ಹತ್ತಿರದ ಅವ್ರ ಹತ್ರ ಹೋಗಿ, ನಮ್ಮ ಜಿಲ್ಲೆಯ 45 ಜನ ಪಶು ವೈದ್ಯಾಧಿಕಾರಿಗಳು ತಮ್ಮ ಸಮೀಪದ ಪ್ರತಿಯೊಂದು ಬ್ಯಾಂಕಿಗೆ ಹೋಗಿ ನಾವು ಈಗಾಗಲೇ ನೀವು ಕೊಡಮಾಡಿದ ಜಾನುವಾರು ಖರೀದಿಗಾಗಿ ಏನು ಸಾಲವನ್ನು ನೀಡಿದ್ದೀರಿ ಅದರ ವಿವರಣೆ ಕೊಡ್ರಿ, ಅದರ ಬಡ್ಡಿ ಎಷ್ಟಾಗುತ್ತೆ, ನಾವು ಅದಕ್ಕೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಮಾಡ್ತೀವಿ ಅಂತ ನಾವು ಮಾಹಿತಿ ಸಂಗ್ರಹಣೆ ಮಾಡಿದ್ದೀವಿ. ಯಾರಾದರೂ ಬಿಟ್ಟು ಹೋಗಿದ್ದಲ್ಲಿ ಅಂಥವ್ರು ಅರ್ಜಿ ಸಲ್ಲಿಸಿದ್ರೆ ಅದರೊಳಗೆ ಯಾರು ಅರ್ಹ ಇದ್ದಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ನಾವು ಅವರಿಗೆ ಈ ಸ್ಕೀಮಿಂದ ಲಾಭವನ್ನು ಕೊಡ್ತೀವಿ. ಸಮೀಪದ ಅದರ ಪಶು ಆಸ್ಪತ್ರೆ ವೈದ್ಯಾಧಿಕಾರಿ ಇರ್ತಾರಲ್ರಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪಶು ವೈದ್ಯಾಧಿಕಾರಿ ನಿಮ್ಮ ಹಳ್ಳಿಯಾಗೂ ಇರ್ತಾರೆ. ಹೌದು. ತಾಲೂಕ್ನಾಗ ಅಸಿಸ್ಟೆಂಟ್ ಡೈರೆಕ್ಟರ್. ಹೌದು. ನೀವು ಅವ್ರಿಗಾರ ಕಾಂಟ್ಯಾಕ್ಟ್ ಮಾಡ್ಬೋದು,
ಇಲ್ಲ ಇವ್ರಿಗಾರ ಮಾಡ್ಬೋದು. ಅದಕ್ಕೊಂದು ಟಾರ್ಗೆಟ್ ಏನಾದ್ರು ಫಿಕ್ಸ್ ಐತೆ, ಇಷ್ಟ ಮಂದಿ ಕೊಡಬೇಕು ಅನ್ನೋದು ಏನಾರು ಸರ್? ಅಲ್ಲ, ನಮ್ಗೆ ಟಾರ್ಗೆಟ್ ಐತ್ರಿ. ಆದ್ರೆ ನಾವು ಈಗ ಬ್ಯಾಂಕ್ಗಳಿಗೆ ಹೋಗಿ ಎಷ್ಟು ಜನಕ್ಕೆ ನೀವು ಒಂದು ಎನಿಮಲಿಗೆ ಸಾಲ ಕೊಟ್ಟಿವಿ ಅಂದ್ರೆ ನಮಗೆ ಇರುವ ಗುರಿಗಿಂತ ಬ್ಯಾಂಕ್ನವ್ರು ಕೊಟ್ಟಿರೋ ಸಂಖ್ಯೆನ ಕಡಿಮೆ ಐತೆ. ಹೌದನ್ರಿ? ಹಾಂ. ಸೊ ಅದಕ್ಕೆ ಎಷ್ಟು ಜನ ಬಂದ್ರೂ ಅವ್ರು ಎಲ್ಲರಿಗೂ ನಾವು ಈ ಬಡ್ಡಿ ಸಹಾಯಧನ ಪ್ರೊವೈಡ್ ಮಾಡಕ್ಕೆ ರೆಡಿ ಇದೀರ ಅಂತ? ಕೊಡ್ತೈತೆ. ಸರ್ಕಾರ ಹೆಚ್ಚಿಗೆ ಬೇಕಾದ್ರೆ ಇನ್ನಷ್ಟು ಸಹಾಯಧನ ಕೇಳ್ಕೊಂಡು ಕೊಡ್ತಾರ. ಒಂದು ಎಮ್ಮಿ ತಗೊಳಕ ಅಥವಾ ಆಕಳ ತಗೊಳಕ ಒಂದು 60 ತಗೊಳಕ್ಕಲ್ಲ, ತಗೊಂಡಿರ್ಬೇಕು, ಸಾಲ ತಗೊಂಡಿರ್ಬೇಕು. ಅಂತ ಸಾಲ ಮರುಪಾವತಿ ಮಾಡುವಾಗ ಅವ್ರೇನು ಬಡ್ಡಿ ಅಂತ ತುಂಬ್ತಾರ, ಆ ಬಡ್ಡಿ ಈಗ ಅವ್ರು 10% ಬಡ್ಡಿ ತುಂಬಿದ್ರೆ ಅದರಿಂದ 6% ಬಡ್ಡಿ ಸರ್ಕಾರ ತುಂಬತೈತಿ, ಇನ್ನು 4% ಅವರೇ ತುಂಬಬೇಕು. ಇದು ಸಾಲ ಏನಿರ್ತಲ್ಲ, ಆ ಸಾಲದ ಯಾವುದೇ ಹಣ ಎಲ್ಲ ಅವರೇ ತುಂಬಬೇಕು. ಯಾರು ಸಾಲ ತಗೊಂಡಿರ್ತಾರೆ ಆ ಸಾಲಕ್ಕೆ ಬಡ್ಡಿ ಏನಿರ್ತೈತಿ ಅದಕ್ಕೆ ಮಾತ್ರ ಸಹಾಯಧನ ಇರ್ತದೆ. ಅಂದ್ರೆ ಒಂದು ಮಹಿಳೆ, ರೈತ ಮಹಿಳೆ ಅವ್ರು ಏನೋ ಒಂದು ದನಪನ ತಗೊಂಡಿದ್ರೆ, ಅವ್ರ ಸಾಲ ತಗೊಂಡಿದ್ರಂದ್ರೆ ಅದಕ್ಕೆ ಬ್ಯಾಂಕ್ನವ್ರು ಎಷ್ಟೇ ಬಡ್ಡಿ ಹಾಕಿದ್ರು, ಅವ್ರು ಎಷ್ಟೇ ಹಾಕಿದ್ರು 6% ರಾಜ್ಯ ಸರ್ಕಾರ ಭರಿಸ್ತೈತಿ. ಉಳಿದ ಬಡ್ಡಿಯನ್ನು ಯಾರು ಫಲಾನುಭವಿ ಭರಿಸ್ಬೇಕು. ಇದು ಅಷ್ಟ ಸರ್ ಅದು.